ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ವಿದ್ಯಾಮಿತ್ರ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ. ಈ ಕಾರ್ಯಕ್ರಮವು ಎಸ್ಎಲ್ಆರ್ಎಂ ಸಿಎಸ್ಆರ್ ಯೋಜನೆ ಅನುದಾನದಲ್ಲಿ ಮೈರಾಡ ಸಂಸ್ಥೆಯು ನಡೆಸುತ್ತಿದ್ದು, ಈ ಕಾರ್ಯಕ್ರಮವು ಉಪನಾಯಕನಹಳ್ಳಿ, ನಾರಾಯಣ ದೇವರಕೆರೆ ಮತ್ತು ವರದಾಪುರ ಪ್ರೌಢಶಾಲೆಗಳಲ್ಲಿ ನಡೀತಾ ಇದ್ದು, ಈ ಕಾರ್ಯಕ್ರಮದಲ್ಲಿ ಒಟ್ಟು 6 ಜನ ಗೌರವ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಯೋಜನೆಯಲ್ಲಿ ಇಂಗ್ಲಿಷ್ ಮತ್ತು ಗಣಿತ ವಿಷಯಕ್ಕೆ ಮಾತ್ರ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಿವಿ ಪಾಟೀಲ್, ರಾಘವಂಕ ಕೆಎಸ್, ಬ್ರಿಜೇಶ್ ಉಪಾಧ್ಯಾಯ, ಅಶೋಕ್ ವೈ, ಕಾರ್ಯಕ್ರಮ ಅಧಿಕಾರಿ ಮೈರಾಡ, ನಾಗರಾಜ್ ಯಾದವ್, ಡಿಸಿಒ ಶಿಕ್ಷಣ ಫೌಂಡೇಶನ್ ಸುರೇಶ್, ಸಂತೋಷ್ ಹಣಕಾಸು ಅಧಿಕಾರಿ ಮೈರಾಡ, ಪಿ ರಾಜಲಿಂಗಪ್ಪ, ಮಲ್ಲೇಶ್ ನಾಯಕ, ಕವಿತಾ ಹಾಗೂ ಎಲ್ಲ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಮೈರಾಡ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಮಕ್ಕಳ ಉತ್ಸಾಹ, ಗುರು ವೃಂದದ ಡೆಡಿಕೇಶನ್, ಮೈರಾಡ್ ಸಂಸ್ಥೆಯ ಕಮಿಟ್ಮೆಂಟು ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ದೇಶದ ಭವಿಷ್ಯ ಡೆಫಿನೆಟ್ಲಿ ಇಟ್ಸ್ ಎನ್ಕರೇಜಿಂಗ್ ಮಾರ್ಕ್. ಅದಕ್ಕೇನು ಲಿಮಿಟರೇ ಇಲ್ಲ ಅಂತ ಒಂದು ಕನ್ಫರ್ಮ್ ಆಗ್ತಾ ಇದೆ. ಈ ಒಂದು ಕಲಿಕೆಯಲ್ಲಿ ಹೆಚ್ಚಿನ ಸಪೋರ್ಟ್ಗಾಗಿ ಮೈರಾಡ್ ಸಂಸ್ಥೆಯಿಂದ ವತಿಯಿಂದ ನಮ್ಮ ಕಂಪ್ನಿಯಿಂದ ಏನೋ ಒಂದು ಸಣ್ಣ ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿದೆ. ಸ್ಪೆಷಲ್ ಟೀಚರ್ಸ್ ಇದ್ದಾರೆ, ಅವರು ಮೇಡಮ್ ಹೇಳಿದ ಪ್ರಕಾರ ರೋಲ್ ಮಾಡೆಲ್ ಇದ್ದಾರೆ ನಿಮ್ಗೆಲ್ಲರಿಗೂ. ಈ ಒಂದು ಸದುಪಯೋಗ ತಾವು ಮಾಡ್ಕೊಳ್ತೀರಿ. ಇದಕ್ಕೆ ತಾವು ತಮ್ಮಲ್ಲಿ ನನಗೆ ಹೇಳೋದಂದರೆ SLR ಮೆಟಾಲಿಕ್ಸ್ ಲಿಮಿಟೆಡ್ ಕಂಪನಿಯಿಂದ ನಮಗೆ ಓದಲು ಮತ್ತು ವಿದ್ಯಾರ್ಥಿ ಮಿತ್ರ ಎಂಬ ಯೋಜನೆಯನ್ನು ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ ನಾವೆಲ್ಲರೂ ಅವರು ನಿಗದಿಸಿದ ಎಲ್ಲ ಗಣಿತ ಕ್ಲಾಸ್ ಮತ್ತು ಇಂಗ್ಲಿಷ್ ಗಣಿತ ಕ್ಲಾಸ್ ನಮಗೆ ಗಣಿತ ಕ್ಲಾಸ್ 9 ಗಂಟೆಯಿಂದ 10 ಗಂಟೆಗೆ ತಗೊಂತಾರೆ. ಇಂಗ್ಲಿಷ್ ಕ್ಲಾಸು 4 ಗಂಟೆಯಿಂದ 5 ಗಂಟೆಗೆ ತಗೊಳ್ತಾರೆ. ಈ ಗಣಿತ ಮತ್ತು ಇಂಗ್ಲಿಷ್ ಕ್ಲಾಸಿನ ಉಪಯೋಗ ಏನೆಂದರೆ ಈ ನಮ್ಮ ಗ್ರಾಮೀಣ ವಿಭಾಗದಲ್ಲಿ ಹಳ್ಳಿ ವಿಭಾಗದಲ್ಲಿ ನಮಗೆ ಗಣಿತ ಮತ್ತು ಇಂಗ್ಲಿಷ್ ಕಳೆಯಲು ತುಂಬ ಕಷ್ಟ ಆಗುತ್ತೆ. ಕಾರಣ ಈ ಮೋಸ್ಟ್ ಎಸ್ಪೆಷಲ್ ಆಗಿ 10th ಕ್ಲಾಸ್ಗೆ ಎದಕ್ಕೆ ಮಾಡಿದ್ದಾರೆ ಅಂದರೆ ಗಣಿತ ಮತ್ತು ಇಂಗ್ಲಿಷ್ ಕಳೆಯಲು ತುಂಬ ಕಷ್ಟ. ಅವರ SLR ಕಂಪನಿ ಮತ್ತು ಟೀಚರ್ಸ್ಗಳು ಕೊಡ್ತಿರ್ತಕ್ಕಂಥ ಪರಿಶ್ರಮಕ್ಕೆ ನಾವು ಫಲವನ್ನು ಹೇಗೆ ನೀಡಬೇಕೆಂದರೆ ಈ ನಮ್ಮ 2023-24ನೇ ಸಾಲಿನ ಪೂರ್ವ ಕಡೆಯ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗುವುದರ ಮೂಲಕ ಅವರ ಪರಿಶ್ರಮಕ್ಕೆ ಫಲ ಕೊಡೋಣ ಎಂದೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನಮಗೆಲ್ಲ ಖುಷಿ ಆಗಿದ್ದು ಏನಂತಂದ್ರೆ ಈ ಸಾರಿ ವಿದ್ಯಾರ್ಥಿ ಮಿತ್ರ ಒಂದು ಅಡಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ನಮ್ಮ ವಿಶೇಷ ಗಣಿತ ಮತ್ತು ಇಂಗ್ಲಿಷ್ ಶಿಕ್ಷಕರು ಗ್ರಾಮೀಣ ಭಾಗದಲ್ಲಿ ಏನಂತಂದ್ರೆ ಸ್ವಲ್ಪ ಬೇಸಿಕ್ ಇಂದನೇ ಮಕ್ಕಳಿಗೆ ಮ್ಯಾಥ್ಸ್ ಸೈನ್ಸ್ ಅನ್ನೋದು ತುಂಬಾ ಹೆದರಿಕೆನೆ. ಅವರು ಬಹಳ ಇನೋವೇಟಿವ್ ಟ್ಯಾಲೆಂಟ್ ಇರ್ತಾರೆ. ಆಕ್ಚುಲಿ ಗ್ರಾಮೀಣದಲ್ಲಿ ಮಕ್ಕಳು ತುಂಬಾ ಟ್ಯಾಲೆಂಟ್ ಇರ್ತಾರೆ. ಬೇಸಿಕ್ ಆಗಿ ಅಲ್ಲಿ ತಂದೆ ತಾಯಿಗಳು ಏನಾಗಿರ್ತಾರೆ ಅಂದ್ರೆ ಗಮನ ಹರಿಸ್ತಿರಲ್ಲ. ನಾವು ಶಾಲೆಯಲ್ಲಿ ಕಲಿಯಷ್ಟು ಕಲಿತಿರ್ತಾರೆ, ಅವು ಎಲೆಮರೆ ಕಾಯ್ತಾರೆ, ಅಲ್ಲಿ ಇಲ್ಲಿ ಮಾತ್ರ ಇರ್ತಾರೆ. ಕೆಲವೊಬ್ರು ಅವ್ರ ಸ್ವಂತ ಒಂದು ಟ್ಯಾಲೆಂಟ್ ಇದೆ ಹಾಗೆ ಬಂದಿರ್ತಾರೆ. ಆದ್ರೆ ಸ್ವಲ್ಪ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಗೈಡ್ ಟೀಚರ್ ಅಥವಾ ಒಂದು ಸ್ಕೋಪ್ ಓಪನ್ ಮಾಡಿದ್ರೆ ನಾವೇನಾಗ್ತವೆ ಮುಂದೆ ಒಂದು ಒಳ್ಳೊಳ್ಳೆ ಒಂದು ಏನು ವಿಜ್ಞಾನಿಗಳಾಗಿರ್ಬೋದು ಮತ್ತೆ ಯಾವುದೇ ಒಂದು ರಂಗದಲ್ಲಿ ಇವತ್ತು ಯಾವುದು ಹಿಂದುಳಿದಿಲ್ಲ. ಈಗ ನೋಡಿದ್ರೆ ನಮ್ಮ ಚಂದ್ರಯಾನದಲ್ಲಿ ಸಾಕಷ್ಟು ಗ್ರಾಮೀಣ ಪ್ರತಿಭೆಯಿಂದ ಹೋಗಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಅಂತ ಸಹಾಯಕ ಸೈಂಟಿಸ್ಟ್ಗಳೆಲ್ಲರೂ ಇದ್ದಾರೆ. ನಮ್ಮ ಹತ್ತಿರದಲ್ಲಿ ಹಂಪಪಟ್ಟಣ ಆಗಿರ್ಬೋದು, ಕೊಟ್ಟೂರು ತಾಲೂಕಿನಲ್ಲಿ ಆಗಿರ್ಬೋದು. ಸೊ ಒಂದು ಏನಂತಂದ್ರೆ ಸರ್ ಹೇಳಿದ ಹಾಗೆ ನಿಮ್ಮ ಪ್ರೋಗ್ರಾಮ್ ಏನಿದೆ ಅಲ್ಲ ಸರ್, ಅದು ಸ್ವಲ್ಪ ಬೇಸಿಕ್ ಬಿಗಿನಿಂಗ್ ಫ್ರಮ್ 8th. ಈಗ 8th 10th ಅಲ್ಲಿ ಸ್ವಲ್ಪ ಬೇಸಿಕ್ ನಮ್ಮ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇರಲ್ಲ ಅಲ್ಲ, ಕಲ್ತಿರ್ತಾರೆ. ಸ್ವಲ್ಪ ಇನ್ನೂ ಅಷ್ಟು ಒತ್ತನ್ನು ನಾವು ಸ್ವಲ್ಪ 8ರಿಂದ ಕಲ್ತ್ರೆ ಅವರು ಮೌಲ್ಡ್ ಆಗಿ ಇನ್ನೂ 10ಕ್ಕೆ ಬರೋದಕ್ಕೆ ಅವರು ಪ್ರಬುದ್ಧರಾಗಿ ಅಂದ್ರೆ ಮೆಚುರಿಟಿ ಆಫ್ ಮೈಂಡ್, ಥಿಂಕಿಂಗ್ ಲೆವೆಲ್ ಇನೋವೇಟಿವ್ ಆಗಿ ಇರುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಗಣಿತ ಮತ್ತು ಶಿಕ್ಷಕರು ಅವ್ರು ತುಂಬಾ ಕ್ಲಾಸ್ಗಳನ್ನ ಚೆನ್ನಾಗಿ ಮಾಡ್ತಿದ್ದಾರೆ. ನಂದು ಏನು ಸಜೆಷನ್ ಅಂದ್ರೆ ಸರ್, ನೀವೇನು ವೀಕೆಂಡ್ ಅಲ್ಲಿ ನಮ್ಮಲ್ಲಿ ಸ್ಯಾಟರ್ಡೇ ಅಥವಾ ಫ್ರೈಡೇ ಅಲ್ಲಿ ನಾವು ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ SLR ಮೆಟಾಲಿಕ್ಸ್ ನಾರಾಯಣ ದೇವಕೆರೆ ನಮ್ಮ ಕಾರ್ಖಾನೆಯ ವತಿಯಿಂದ ಹಾಗೂ ಮೈರಾಡ, ಬಳ್ಳಾರಿ, ಸಿಡಾರ್, ದಾಣಾಪುರ ಇವರ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರ ಯೋಜನೆ
ನಾವು ಈ ಸುತ್ತಮುತ್ತಲ ಈ ದಿನದವರೆಗೂ ಕಂಡಂಗೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿ ನಮಗೆ ತುಂಬಾ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಇದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ. ಇದೇ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರ ಯೋಜನೆಯನ್ನು ಇನ್ನೂ ಹೆಚ್ಚು ಮಟ್ಟಿನ ಒಂದು ಎಫೆಕ್ಟಿವ್ ಆಗಿ ನಾವು ಮುಂದಿನ ವರ್ಷಗಳಲ್ಲಿ ನಾವು ರೂಪುರೇಷೆಗಳನ್ನು ಮಾಡಿಕೊಂಡು ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂಗೆ, ಈಗ ನಿಮ್ಮ ಟೀಚರ್ ಅವರು ಹೇಳ್ತಾ ಇದ್ರು 8ನೇ ಕ್ಲಾಸಿಂದನೇ ಈ ಒಂದು ಅನುಷ್ಠಾನಗೊಳಿಸಿದರೆ ಇಂಗ್ಲೀಷು, ಮ್ಯಾಥ್ಸು ಮತ್ತು ಸೈನ್ಸು ಇದನ್ನು 8ನೇ ಕ್ಲಾಸಿಂದ ಅನುಷ್ಠಾನ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಸಿಕ್ಕಿಂದನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಇದೊಂದು ತುಂಬಾ ವ್ಯಾಲಿಡ್ ಆದಂಥ ಸಜೆಷನ್ನು. ಇದನ್ನು ನಮ್ಮ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಕಂಪನಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಇದರ ಬಗ್ಗೆ ಒಂದು ಪಾಸಿಟಿವ್ ನಿರ್ಧಾರನ ತೆಗೆದುಕೊಳ್ತೀವಿ. ಮುಂದಿನ ದಿನಗಳಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇದನ್ನು ವಿಸ್ತರಣೆ ಮಾಡ್ತಕ್ಕಂಥ ಒಂದು ನಾವು ಕಾರ್ಯಯೋಜನೆಯನ್ನು ಹಾಕ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹಾಗೆಯೇ ಎಲ್ರಿಗೂ ತಿಳಿದಿರ್ತಕ್ಕಂಥದ್ದು, ನಾವು ಮುಂಚೆಯಿಂದನೂ ಓದಿರೋದು, ಈಗಲೂ ಓದ್ತಾ ಇದ್ದೀವಿ, ಭಾರತ ಹಳ್ಳಿಗಳ ದೇಶ ಅಂತ ಹೇಳಿ. ಭಾರತದಲ್ಲಿ Mr. Raghavanka sir, AS, Senior Assistant General Manager, IR, Legal Department, SLR. ಇವರಿಗೂ ಕೂಡ ಗುರುಗುಚ್ಚ ಮತ್ತು ಪುಸ್ತಕ ನೀಡುವ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. Mr. Ashok Y. Agadal, Project Officer, ಮೈರಾಡ. ಇವರಿಗೂ ಕೂಡ ಪುಸ್ತಕ ಮತ್ತು ಗುರುಗುಚ್ಚ ನೀಡುವ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. ಉಳಿದ ಹಳ್ಳಿಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಾಗಿದೆ. ಅದೇ ಇನ್ನೊಂದು 3ನೇ ಕಾರ್ಯಕ್ರಮ ಅಂತಂದ್ರೆ ವಿದ್ಯಾಮಿತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜವಾಗಿಯೂ ನಮಗೆ ಮುಂಚೆ ಈ ಕಾರ್ಯಕ್ರಮಗಳನ್ನು ನಾವು 11 ಹಳ್ಳಿಗಳಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ. ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ಟ್ಯೂಷನ್ ಕ್ಲಾಸ್ ಅಂದರೆ ಒಂದು ಕೋಚಿಂಗ್ ಕ್ಲಾಸನ್ನು ಮಾಡಿ ಅವರಿಗೆ ಹೆಚ್ಚು ಕಡಿಮೆ ನೋಡಿ ಇಂಗ್ಲೀಷ್ ಅಂದರೆ ಭಾಳ ಭಯಪಡ್ತಾರೆ ನಮ್ಮ ಗ್ರಾಮಾಂತರದಲ್ಲಿ. ಬಟ್ ಎಲ್ಲದರಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಓವರ್ ರಿಸಲ್ಟ್ PUC ಡಿಗ್ರಿ ಯಾವುದೇ ತಗೊಳ್ಳಿ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಕಾಂಪಿಟೇಷನ್ ಮಾಡ್ತೀವಿ ಸರ್. ನಗರಕ್ಕಿಂತ ಹಳ್ಳಿ ನಮ್ಮ ಗ್ರಾಮಾಂತರ ಪ್ರದೇಶದವರು ಮುಂದಿರ್ತಾರೆ. ಬಟ್ ಇನ್ನೂ ಹೆಚ್ಚಿನ ನಾನು ಇದು ರಿಸಲ್ಟನ್ನು ಫಲಿತಾಂಶ ನೋಡಿದಾಗ ಎಲ್ಲೋ ಒಂದು ಕಡೆ ಇಂಗ್ಲೀಷು ಮತ್ತು ಗಣಿತದಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಭಾಳ ಹಿಂದುಳಿತಿದ್ದಾರೆ. ಅದೇನಂತ ದೊಡ್ಡ ಕಠಿಣ ಅಲ್ಲ, ಅದಕ್ಕೆ ಸರಳವಾಗಲಿ ಈ ಕಾರ್ಯಕ್ರಮದಲ್ಲಿ ನಾವು 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಈ ವರ್ಷ ವರದಾಪುರ ಮತ್ತು ಉಪನಾಯಕನಹಳ್ಳಿ ಮತ್ತು ಎಂಡಿಕೆರೆ 3 ಹೈಸ್ಕೂಲ್ಗಳನ್ನು ಆಯ್ಕೆ ಮಾಡಿಕೊಂಡು